everyone, welcome back to my YouTube channel. ನಾನು ನಿಮ್ಮ ಡಾಕ್ಟರ್ ಸ್ವಾತಿ ಭರದ್ವಾಜ್. ಸೊ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರೋ ತರ ಇವತ್ತು ನಾನು ಮತ್ತೆ ಚಿನ್ಮಯ್ ಇಬ್ರು ಕೂಡ ಟೆಂಪಲ್ ರನ್ನಿಗೆ ಹೋಗ್ತಾ ಇದೀವಿ. ಅತ್ತೆ ಮಾವ ಜೊತೆಗೆ ಬರೋದು ಅಂತ ಆಗಿತ್ತು ಅಥವಾ ಅಪ್ಪ ಅಮ್ಮ ಜೊತೆಗೆ ಬರೋದು ಅಂತ ಆಗಿತ್ತು. ಫಾರ್ ಸಮ್ ಇನ್ಕನ್ವೀನಿಯನ್ಸ್ ಅವ್ರಿಗೆ ಸ್ವಲ್ಪ ಇಬ್ರಿಗೂ ಕೆಲಸಗಳಿರೋದ್ರಿಂದ 4 ಜನಕ್ಕೂ ಸೊ ನಾವ್ ಅನ್ಕೊಂಡ್ವಿ ಹೋಗಿ ಬಂದ್ಬಿಡೋಣ ನಾವಿಬ್ರೇನೆ ಅಂತ. ಸೊ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದೀವಿ, ಫುಲ್ ಕಂಪ್ಲೀಟ್ ಟೆಂಪಲ್ ರನ್ನು. ಆದ್ರೆ ಕಾರಲ್ಲಿ ಏನು ಯಾರು ಕಾಣಿಸ್ತಾ ಇಲ್ವಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ನಾನು ಇವಾಗ ಪ್ರೆಸೆಂಟ್ಲಿ ಬ್ಯಾಂಗ್ಳೂರಿಂದ ನಾನು ಮತ್ತೆ ಚಿನ್ಮಯ್ ಇಬ್ರು ಕೂಡ ಚನ್ನರಾಯಪಟ್ಟಣಕ್ಕೆ ಬರ್ತಾ ಇದೀವಿ, ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದೀವಿ. ಸೊ ಆನ್ ದ ವೇ ಅಲ್ಲಿ ಅವನಿಗೆ ಸ್ವಲ್ಪ ಕೆಲಸ ಇತ್ತು, ಯಾವ್ದೋ ಡೇಟಾ ಕಾಪಿದು. ಹಾಗಾಗಿ ಅವನು ಇವಾಗ ಡೇಟಾ ಕಾಪಿ ಮಾಡಿಸ್ಕೊಳಕ್ ಹೋಗಿದ್ದಾನೆ. ಹಿರಿಸಾವೆಲ್ ಇದ್ದೀವಿ ಪ್ರೆಸೆಂಟ್ಲಿ. ಅಂಡ್ ನಮ್ ಜೊತೆ ಆದಿ ಕೂಡ, ಅಂದ್ರೆ ನನ್ನ ತಮ್ಮ, ಅವನು ಅಲ್ಲೇ ಬ್ಯಾಂಗ್ಳೂರ್ ಇದ್ದಿದ್ರಿಂದ ಅವನು ಚನ್ನರಾಯಪಟ್ಟಣಕ್ಕೆ ಬರ್ಬೇಕಿತ್ತು. ಸೊ ವಿ ಥಾಟ್ ವಿ ಆಲ್ ಕ್ಯಾನ್ ಗೋ ಟುಗೆದರ್. ಅಂಡ್ ಅವನನ್ನ ಚನ್ನರಾಯಪಟ್ಟಣದಲ್ಲಿ ಡ್ರಾಪ್ ಮಾಡಿ ನಾವು ಊಟ ಮಾಡ್ಕೊಂಡು ಹೊರಡೋದು ಅಂತ ಪ್ಲಾನ್ ಇದೆ. ಫಸ್ಟ್ ನಾವು ಹೋಗ್ತಾ ಇರೋದು ಸುಬ್ರಹ್ಮಣ್ಯ, ಧರ್ಮಸ್ಥಳ ಎರಡೂ ಇದೆ. ಯಾವ್ದಕ್ ಫಸ್ಟ್ ಹೋಗೋದಂತ, ಬಿಕಾಸ್ ನಮ್ದು ಸ್ವಲ್ಪ ಲಾಂಗ್ ಆಗಿರೋದ್ರಿಂದ ಯಾವ್ದಕ್ ಫಸ್ಟ್ ಹೋಗೋದಂತ ಇನ್ನೂ ಇವಾಗಿನವರೆಗೂ ಪ್ಲಾನ್ ಆಗಿಲ್ಲ. ಚನ್ನರಾಯಪಟ್ಟಣ ಬಿಟ್ಟ ಮೇಲೆ ಯಾವ ಕಡೆ ಹೋಗೋದು ಅಂತ ಪ್ಲಾನ್ ಆಗುತ್ತೆ. ಸೊ ಫಾರ್ 2.5 days ನನ್ನ ಚಿನ್ಮಯ್ಯನ ಟೆಂಪಲ್ ರನ್ ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಬೇಕು. ಅಂಡ್ ನನ್ನ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು ಅಂತ ಹೇಳ್ತಾ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಕೊನೆವರೆಗೂ ನೋಡಿ, ಲೈಕ್, ಶೇರ್ ಅಂಡ್ ಕಮೆಂಟ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಾಯ್ ಆದಿ. ಓಕೆ ಆದಿ ಸಿಗುವ. ಹ್ಯಾಪಿ ಜರ್ನಿ. ಹುಷಾರಪ್ಪ, ಬಸ್ಸಲ್ಲೇ ಹೋಗು. ಎಲ್ಲರಿಂದ ಹೊರಟ್ಬಿಟ್ಯಾ, ನೀವು ಹುಷಾರಾಗಿ ಹೋಗಿ. ಬಾಯ್. ಕೇಳ್ಕೊಂಡು ಹೋಗ್ತೀಯಾ, ಗೊತ್ತಾಗತ್ತಾ? ಓಕೆ ಬಾಯ್. ಗುಡ್ ಬಾಯ್. ಓಕೆ ಓಕೆ ಬಾಯ್. ಚಲೋ ಬಾಯ್ ಬಾಯ್. ಎಂತೆಂತ ನೋಡಿದ್ವಿ ಗೊತ್ತಾ? ಕಟ್ಟಾಗತ್ತದು. ಪ್ಲೀಸ್ ಬೇಬಿ. ಓಕೆ, ಆಗ ನಾವು ಚನ್ನರಾಯಪಟ್ಟಣದಿಂದ ಡ್ರೆಸ್ ಚೇಂಜ್ ಆಗಿದೆ ನಂದು. ಐ ಚೇಂಜ್ ಮೈ ಡ್ರೆಸ್, ಯಾಕಂದ್ರೆ ಬೆಂಗಳೂರಲ್ಲಿ ಯಾವ್ದು ಬಟ್ಟೆ ಇರಲಿಲ್ಲ, ಎಲ್ಲ ಬಂದು ಇಲ್ಲೇ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ನಾವು ಫೈನಲಿ, ನಾನು ಅವಾಗ್ಲೂ ನಿಮ್ಗೆ ಸ್ಟಾರ್ಟಿಂಗ್ ಇಂಟ್ರೋಲ್ ಹೇಳಿದ್ದೆ, ನಾವು ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಇನ್ನೂ ಕನ್ಫರ್ಮ್ ಇಲ್ಲ ಅಂತ. ಫೈನಲಿ ನಾವು ಪ್ಲಾನ್ ಮಾಡಿ ಸುಬ್ರಹ್ಮಣ್ಯ ಫಸ್ಟ್ ಹೋಗೋದು ಅಂತ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವಿಬ್ರೆ ಲಾಂಗ್ ಡ್ರೈವ್ ಹೋಗ್ತಾ ಇರೋದು, ಟೆಂಪಲ್ ರನ್ಸ್ಗೆ ಹೋಗ್ತಾ ಇರೋದು ಅಲ್ವೇನ್ರಿ? ಎಲ್ರಿ ಹೆಂಗ ಅನ್ಸ್ತಾ ರೀ ಟೆಂಪಲ್ ರನ್ ಮಾಡಕ್ಕೆ? ಕಾರ್ ಒಬ್ಬನೇ ಓಡಿಸ್ಬೇಕಲ್ಲ ಅಂತ ಅನ್ಸ್ತಾ ಇದೆ. ಆದ್ರೆ ಒಂಚೂರು ರೇಡಿಯೋ ಅಥವಾ ಸಾಂಗ್ಸ್ ಪ್ಲೇ ಮಾಡ್ದಲೆ ನಾನು ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಕರ್ಕೊಂಡು ಹೋಗ್ತೀನಿ. ಹೌದು ತಾನೆ? ಹೌದು ತಾನೆ? ಹೇಳು. ಏನ್ ಹೌದೌದು? ಓಕೆ, ಸೊ ಸಿ ಯು ಆಲ್. ಇವಾಗ ಹೋಗ್ತಾ ಏನೇನ್ ತಿನ್ಕೊಂಡು ಹೋಗ್ತೀವಿ, ಎಷ್ಟೊತ್ತಿಗೆ ಸುಬ್ರಹ್ಮಣ್ಯ ರೀಚ್ ಆಗ್ತೀವಿ. ಇವಾಗ 2:42. ಮಲ್ಕೊಂಡ್ಬಿಟ್ಟಿದ್ರು ಸಾಹೇಬ್ರು ಊಟ ಮಾಡ್ಬಿಟ್ಟು. ಅತ್ತೆ ಮನೆ ಊಟ ಜಾಸ್ತಿ ಆಗಿ ಅಳಿಯಂದ್ರು ಮಲ್ಕೊಂಡಿದ್ರು. ಸೊ ಇವಾಗ ಅಳಿಯಂದ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನಮಗ್ ಕೊಟ್ಟಿರೋದು ಒಂದೇ ಪಾತ್ರ, ಹಿಂಗ್ ನೋಡು ನಗು, ಅಷ್ಟೇ ಪಾತ್ರ ನಮ್ದು. ಜಾಸ್ತಿ ಮಾತಾಡಂಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ 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 ಇಲ್ಲ, ಆಲ್ರೆಡಿ ಮಾತಾಡೋದು ನಿಲ್ಸಿದ್ರು. ಯಾವಾಗ ಹೇಳಿದ್ದೀನಿ ನಾನು ಹಂಗಂತ? ಇಷ್ಟೇ ನಮ್ದು ಪಾತ್ರ. ಇದು ತಪ್ಪು, ಇದು ತಪ್ಪು. ಇದನ್ನ ಕೊಡ್ತಾ ಇದ್ದೀರಾ ನೀವು ಹೊರಗಡೆ ಯೂಟ್ಯೂಬ್ ನನ್ನ ಫ್ಯಾನ್ ಫಾಲೋವರ್ಸ್ಗೆ. ಇದು ತಪ್ಪು, ನಾನು ಹಂಗೆ ಹೇಳಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಪ್ರೀ ವೆಡ್ಡಿಂಗ್ ಅಲ್ಲಿ ಎಷ್ಟೊಂದು ಮಾತಾಡ್ತಿದ್ದಾರೆ. ಲಾಸ್ಟ್ ಎಪಿಸೋಡ್ ಅದಕ್ಕೆ ಒಂದು ಜಗಳನೂ ಆಯ್ತು ಚಿಕ್ಕದು. ಯಪ್ಪ, ಎಂತದ್ದು ಆಗಿಲ್ಲ, ಬರೀ ಸುಳ್ಳು. ಅಂಡ್ ಇದನ್ನೆಲ್ಲ ಕಟ್ ಮಾಡಿದ್ರು ಮಾಡಿದೆ, ನಾನು ಎಡಿಟ್ ಮಾಡೋಣ. ಸೊ ಹೋಗೋಣ ಸುಬ್ರಹ್ಮಣ್ಯಕ್ಕೆ, ದರ್ಶನ ಮಾಡ್ಕೊಳ್ಳೋಣ. ಅಂಡ್ ಅಲ್ಲಿ ಹೋಗ್ಬೇಕಾರೆಲ್ಲ ಏನೇನಾಗತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿಡು ಬಿಡು. ಯಾವ ಬದಿಗಿದ್ದೆ ನೀನು ಆಫೀಸು?
ನಂದು ಅದು ಫೋಟೋ ಸೆಲೆಕ್ಟ್ ಮಾಡಿದ್ದು ನಂಗೆ ಕೊಟ್ಟು ಕೋಚೆ ನೀನು ಡ್ರೈವರ್ ಇದ್ದ ಇನ್ನು ಡೌನ್ಲೋಡ್ ಆಚೆ Road journey means eating lot of junk foods. ಏನ್ ಬೇಬಿ ಇವಾಗ ನಮ್ದು ಗಾಡಿದು ಹಾ ಡ್ರಿಫ್ಟ್ ಹೊಡಿದಾ ಬೇಡ ಏನು ಏನೋ ಮಾಡ್ತಾ ಇದೀಯಾ He gave a vibe to us actually. I wish I brought my drone. ಇಂಟ್ರೊಡಕ್ಷನ್ ಕೊಟ್ಟಿದ್ದು ಅಷ್ಟೇ ಕೊಡಿ ಇವಾಗ ಕಪಲ್ ಆದ್ಮೇಲೆ ದ ಬೆಸ್ಟ್ ಪಾಯಿಂಟ್ ಇಸ್ ಹ್ಯಾವಿಂಗ್ ಅ ವೈಫ್ ತಿನ್ಸ್ತಾ ಇರ್ತಾಳೆ ಎಲ್ಲಾನು ನನ್ನ ತೋರ್ಸು ಇನ್ನೇ ತೋರಿಸ್ತಾ ಇರೋದು ಎಷ್ಟು ಕ್ಯೂಟ್ ಅಲ್ವಾ ಸೊ ಮತ್ತೆ ಅಲ್ಲಿಂದನೂ ಒಂದೇ ಸಮ ಮಳೆ ಬರ್ತದೆ ಇವರು ಕಾರ್ ಹೊಡಿತಾ ಇದ್ದಾರೆ ಸುಬ್ರಹ್ಮಣ್ಯ ಬರ್ತಾನೆ ಇಲ್ಲ ನಿಮಿಷಗಳಿದೆ ಇನ್ನು 38 ಮಿನಿಟ್ಸ್ ಇದೆ ಇನ್ನು ನಾವು ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಇವತ್ತು 2 ಡ್ರೆಸ್ ಚೇಂಜ್ ಆಯ್ತು ನಂದು ಮತ್ತೆ ಅಲ್ಲಿ ಹೋದ್ಮೇಲೆ ಇನ್ನೊಂದು ಡ್ರೆಸ್ ಇದೆ ಇವ್ರ ಈ ತರ ಎಲ್ಲ ಸೈಟ್ ಸೀನ್ ಮಾಡಿಸ್ಕೊಳ್ಬೇಕು ಫನ್ ಇರ್ಬೇಕು ಫನ್ ಕಾರ್ ಓಡಿಸೋನಕ್ಕೆ ಫನ್ ಇದ್ರೆ ಎಂಟರ್ಟೈನ್ಮೆಂಟ್ ಕಾರ್ ಓಡಿಸೋ ಫನ್ ಇವ್ರದು ಮಾತಾಡ್ಸೋ ಫನ್ ನಂದು ವಾವ್ ವಾಟ್ ಅ ಕಾಂಬಿನೇಷನ್ ಪುಣ್ಯ ಮಾಡಿದ್ಯಾ ಬೇಬಿ ನೀನು ನನ್ನ ಪಡಿಯಕ್ಕೆ ಅಷ್ಟೇ ಚಿನ್ನೆ ಇದ್ದೇವ್ರೆ ಊಟ ಮಾಡ್ತಾ ಇದ್ದೀರಾ ತಿಂಡಿ ತಿಂತಿದ್ದೀರಾ ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಸೋ ಕಂಫರ್ಟಬಲ್ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ನೀವು ಟೆಸ್ಲಾನ ನಿಮ್ದು ಕಾರು ಬೇಡವಾ ಯೂಟ್ಯೂಬ್ ಅಲ್ಲಿ ಹಾಕಕ್ಕಾಗಲ್ವಾ ಓಕೆ ಓ ಹಂಗೆ ನೈಸ್ ದೇವಸ್ಥಾನ ಬಂತ ನೋಡಿ ಇಲ್ಲಿ ಮಾತ್ರ ಮಳೆ ಇಲ್ಲ ಎಲ್ಲ ಕಡೆ ಮಳೆ ಫುಲ್ ಜಿಗಿ ಮಳೆ ಮುಗಿಸ್ಕೊಂಡು ಇವಾಗ we are going to reach in a 3 minutes ನಿಂದು
ಇವಾಗ ಆದಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮೀಜಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಸ್ಟಾಪು ಧರ್ಮಸ್ಥಳ. ಇವತ್ತು ಅಲ್ಲಿ ಸ್ಟೇ ಆಗಿ ದರ್ಶನ ಮಾಡಿ ನೆಕ್ಸ್ಟ್ ಪ್ಲೇಸ್ ಯಾವಾಗ ಅಂತ. ಫಾರ್ ನೌ ಬೈ. ಏನಂತಿದ್ರು ಯಾರು? ಮ್ಯಾಚಿಂಗ್ ಕೂಡ ಆಗಿದೆ ಈ ಡ್ರೆಸ್. ನಾ ಮ್ಯಾಚಿಂಗ್ ಮಾಡ್ಕೊ ಬಂದಿದ್ದೆ ಬಿಡು. ಹೇಗಿತ್ತು ಸುಬ್ರಹ್ಮಣ್ಯ? ಸೂಪರ್ ಆಗಿತ್ತು. ಬರೀ ಮಳೆ ಮಳೆ ಬಂದ್ಬಿಟ್ಟು ಮಳೆ ಬರ್ಬೇಕಾದ್ರೆ ಒಂಚೂರು ಮಳೆ ಇರ್ಲಿಲ್ಲ. ಹೊರಗಡೆ ಬರೋ ಅಷ್ಟರಲ್ಲಿ ಫುಲ್ಲು ಮಳೆ. ಬಿಸಿ ನೆಕ್ಸ್ಟ್ ಧರ್ಮಸ್ಥಳ ಬಂದ್ವಿ. ಇವರೇ ಹೇಳ್ತಾ ಇದಾರೆ ಧರ್ಮಸ್ಥಳ ಬಂದ್ವಿ. 7:30 ಆಯ್ತು. ಯು ಹ್ಯಾವ್ ಅರೈವ್ಡ್. ಧರ್ಮಸ್ಥಳ ಬಂದ್ವಿ. ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದೀವಿ. ಸೊ ನಮ್ಮ ಸ್ವಾತಿ ಅವರ ಇವ್ನ ಯಾರೇನೋ ರೋಡ್ ಕಾಣಿಸ್ತಲ್ಲ ಕಣೋ ಮುಂಚೆನೆ. ಫುಲ್ ಮಳೆ. ಹೇಳಿ ರೆಕಾರ್ಡ್ ಆಗ್ತದೆ. ದರ್ಶನಕ್ಕೆ ಬಂದ್ವಿ. ಸ್ವಾತಿ ಅವ್ರ ಕಡೆ ಅವ್ರ ಡೈರೆಕ್ಟ್ ದರ್ಶನ ಆಗಲಿದೆ ಇವಾಗೊಂದು. ಬಟ್ ಅದನ್ನ ವಿಡಿಯೋ ಮಾಡಂಗಿಲ್ಲ. ಹೌದು, ನೋಡಿದ್ದಾರೆ. ಸುಬ್ರಹ್ಮಣ್ಯದಲ್ಲೂ ಮಾಡಂಗಿರ್ಲಿಲ್ಲ ಆಬ್ವಿಯಸ್ಲಿ. ಅದಕ್ಕೆ ಸುಬ್ರಹ್ಮಣ್ಯದಲ್ಲಿ ಅರ್ಧ ಗಂಟೆ ದರ್ಶನ ಹೋಗಿತ್ತು. ಅರ್ಧ ಗಂಟೆ ಅಲ್ಲ, 10 ನಿಮಿಷದಲ್ಲಿ ಗುರುಗಳನ್ನ ಭೇಟಿ ಮಾಡಿ. ಅದೆಲ್ಲ ಸೇರಿ ಅರ್ಧ ಗಂಟೆ. ಆಮೇಲೆ ಇಲ್ಲಿ ಇವಾಗ ಒಂದು 3/4 ಗಂಟೆ ನನ್ನ ಪ್ರಕಾರ ಎಲ್ಲ ಆಗುತ್ತೆ ಅಂತ ಅನ್ಕೊಂಡು ನಾವು ದರ್ಶನಕ್ಕೆ ಬಂದಿದ್ದೇವೆ. ಕಾರ್ ಇಲ್ಲೇ ಹಾಕ್ಬಿಡೋಣ ಬೇಬಿ. ಮೊಬೈಲ್ ಕೊಟ್ಬಿಡ್ಲಾ? ಆಮೇಲೆ ಅವನ ಹತ್ರ ಬಿಡಿಸ್ಕೊಬೇಕು.
ಮೊಬೈಲ್ 1.5 ಲಕ್ಷ ಮೊಬೈಲ್ ಕೊಟ್ಟಿದ್ದೀರಾ, ಸೊ ಅದನ್ನ ನಾನು ವಾಪಸ್ ಕೊಡ್ಬೇಕಂದ್ರೆ ಅದಕ್ಕೆ ಸಂಬಂಧ ಆಗಿರೋದು. ಯಾವುದು ಆ ಮಧ್ಯ ಇದೆಯಲ್ಲ ಮರಿ, ಅದು ಸೋಷಿಯಲ್ ಮೀಡಿಯಾ ತುಂಬಾ ಫೇಮಸ್ ಆಗಿರೋ ಮರಿ. ಧರ್ಮಸ್ಥಳ ಎಲಿಫೆಂಟ್ ಅಂತ ಬಂದ್ರೆ ಅದೇ ಆ ಮರಿನೇ ಬರೋದು. ವೆರಿ ಫೇಮಸ್ ಸೋಷಿಯಲ್ ಮೀಡಿಯಾ ಪರ್ಸನ್ ಅದು. ಯಾಕೆ ಅಂದ್ರೆ ಅದು ಆಟ ಆಡೋದೆಲ್ಲ ಫುಲ್ ವೈರಲ್ ಆಗುತ್ತೆ ಧರ್ಮಸ್ಥಳದಲ್ಲಿ. ಅದು ಆಟ ಆಡೋದು ಇವಾಗ ದೊಡ್ಡದಾಗ್ಬಿಟ್ಟಿದೆ ಫುಲ್ಲು. ಚಿಕ್ಕ ಪುಟಾಡಿಲಿದ್ದು ಆಟ ಆಡ್ತಾ ಇದ್ದಾರೆ ನೋಡಿ. ಕರೀತಾ ಇದೆ ನಾನು. ಓಡು ಬೇಬಿ, ರನ್ ರನ್. ಮಳೆಯಲ್ಲಂದ್ರೆ ಅಕ್ಷಿ ತಡ್ಕೊಳ್ಳೋದು ಚಿನ್ಮಯ್, ಬಟ್ ಸುಸ್ತಾದ್ರೆ ತಡ್ಕೊಳ್ಳೋದು ನಾವು.